ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್ ವೀಕ್ಷಕರೇ, ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ನಾನು ಬೆಂಗಳೂರಿನ ಗಲ್ಲಿ ಸ್ಲಮ್ಗಳಿಗೆಲ್ಲ ಹೋಗ್ತಾ ಇದ್ದೆ. ಜೊತೆಗೆ ಕಾಡಂಚಿನ ಪ್ರದೇಶಗಳು ಹಳ್ಳಿಗೂ ಕೂಡ ಹೋಗ್ತಾ ಇದ್ದೆ. ಆದ್ರೆ ಇವತ್ತಿನ ಕೇಸು ಬೇರೆ. ಇವತ್ತು ಆಟೋ ಡ್ರೈವರ್ಸ್ ವರ್ಸಸ್ ಟೂ ವೀಲರ್ ರಾಪಿಡೋ ಡ್ರೈವರ್ಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಬೈಕ್ ಟ್ಯಾಕ್ಸಿ 6 ಲಕ್ಷ ಜನ ಇದಾರೋ ಅವರೆಲ್ಲರೂ ಏನಾದ್ರೂ ಸತ್ತೋಗ್ಲಿ ಅವರು. ಸರ್ಕಾರಕ್ಕೆ ಹಂಗೆ ಇದೆ ಸರ್. ಯಾಕಂದ್ರೆ ನಾವು ಓಟ್ ಹಾಕಲ್ಲ. ನಾವು ಅಸ್ಸಾಮು ಮತ್ತೆ ಬಾಂಗ್ಲಾದೇಶ ಮತ್ತೆ ಬೇರೆ ಬೇರೆ ಸ್ಟೇಟ್ ಬೇರೆ ದೇಶದಿಂದ ಬಂದಿದೀವಿ. ಇದನ್ನ ನಂಬ್ಕೊಂಡು ಇವಾಗ ನಾನು 10 ವರ್ಷನೇ ಕೆಲಸ ಮಾಡ್ತಾ ಇದ್ದೀನಿ ಸರ್. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ದಿಢೀರಂತ ನಾನು ಕ್ಯಾಪ್ಟನ್ ಸರ್. ನಾನು ಬೈಕ್ ಟ್ಯಾಕ್ಸಿ ಓಡಿಸ್ತೀನಿ. ನಾನು ಬೈಕ್ ಟ್ಯಾಕ್ಸಿ, ಓಲಾ, ಯೂಬರ್, ರ್ಯಾಪಿಡ್ 3 ಓಡಿಸ್ತೀನಿ. ನನ್ನ ಕುಟುಂಬಕ್ಕಾಗಿ ನಾನು ದುಡಿದಿಲ್ಲ ಅಂದ್ರೆ ಆಗಲ್ಲ ಸರ್. ಬೆಂಗಳೂರಲ್ಲಿ ನಾನು 3 ಹೊತ್ತು ದುಡಿದ್ರೆ 2 ಹೊತ್ತು ನಂಗೆ ತುತ್ತೋಗೋದು. ನಿಮ್ಮಿಂದ ಬಹಳ ಜನಕ್ಕೆ ಅವ್ರು ಯಾರೋ ಹೇಳ್ತಾ ಇದ್ರು ಇನ್ನೊಂದು ಸರ್, ಈಗ ನಾನು ಎಕ್ಸಾಂಪಲ್ ನಾನು ಇನ್ನೊಂದು ಇದ್ರಲ್ಲಿ ಹೇಳ್ತೀನಿ. ಒಂದು ಪ್ಯಾಸೆಂಜರ್ ಆಗಿ ಹೋಗ್ತೀನಿ ಸರ್. ನಾನು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕು. ನಾನು ಊರಿಗೆ ಹೋಗ್ಬೇಕು ಅಂದ್ರೆ ಊರಿಗೆ ಹೋಗ್ಬೇಕು ಅಂದ್ರೆ ನನಗೆ ಇಲ್ಲಿಂದ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋಗ್ಬೋದು, ಇಲ್ಲ ಅರ್ಜೆಂಟ್ ಇದ್ರೆ ಆಟೋ ಮಾಡಬಹುದು, ನಾ 2 ಇದ್ರೆ 3 ಇದ್ರೆ ಕ್ಯಾಬ್ ಮಾಡಬಹುದು, 1 ಇದ್ರೆ ಬೈಕ್ ಮಾಡಬಹುದು. ಆ ಹಕ್ಕು ನಂಗಿದೆ. ಸೊ ಇದನ್ನ ಏನು ಹೈಕೋರ್ಟ್ ಹೇಳಿದೆ, ನೀವು ಆದೇಶಿಸಿದಂತೆ ನೀವು ಯಾವ್ದು ಪಾಲಿಸಿ ಗೈಡ್ ಲೈನ್ಸ್ ಅವ್ರಿಗೆ ಕೊಡಿ ಅಂತ ಹೇಳಿದೆ. ಬಟ್ ಆದ್ರೂ ಕೂಡ ಇವರು ಯಾವುದೇ ರೀತಿ ತಲೆ ಕೆಡ್ಸ್ಕೊಗ್ದೆ ಇವಾಗ ಆಟೋವನ್ನು ಬಿಟ್ಬಿಟ್ಟು ನೀವು ಸೀಸ್ ಮಾಡ್ಬಿಡ್ರಿ ಗಾಡಿ ಅಂತಂದ್ರೆ ನಾವೆಲ್ಲ ಗುಗ್ಗಲ್ಲ. ಅಂದ್ರೆ ನಮ್ಗೆ ಬದುಕೆ ಹಕ್ಕಿಲ್ವಾ? ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಗೆ ಹಕ್ಕಿಲ್ಲ ಅಂದ್ರೆ 263 ಮಾರಿದಾರಂತ ಸುದ್ದಿ ಇದೆ. ಮತ್ತೆ ಇನ್ನೊಂದು ಓಂಕಾರ ಶಿವಣ್ಣ ಹೇಳಿದ್ದಾರೆ ಏನಂತ, ಎಲ್ಲಾ ಓಡಿಸೋ ಸ್ಟೂಡೆಂಟ್ಸ್ ಮಾತ್ರನೇ ಅಂತ. ಅಂದ್ರೆ ನಾನು ಸ್ಟೂಡೆಂಟ್ ಸರ್. ಈಗ ಅವ್ರಿಗೆ 50+ ಆಗಿದೆ ಸರ್. ಓಡಿಸಬಾರ್ದಂತ ಅವ್ರು ಹೇಳಿದ್ದು ಸರ್. ಅಂದ್ರೆ ಕೆಟ್ಟು ಚಟಗಳಿಗೆ ಇಟ್ಕೊಂಡ್ಬಿಡ್ತಾರೆ ಈ ದುಡ್ಡು ಇದರಲ್ಲಿ ದುಡ್ಡು ದುಡ್ಕೊಂಡು ಯಾವ್ದು ಕೆಟ್ಟ ಚಟಗಳಿಗೆ ಹಿಡಿತಾ ಇದಾರೆ. ಸ್ಟೂಡೆಂಟ್ಸ್ ಬರೀ ಸ್ಟೂಡೆಂಟ್ಸ್ ಹೊಡಿತಾ ಇದಾರೆ ಅಂತ ಹೇಳಿ ಅವ್ರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ಮೇಡಮ್, ನಾನೊಂದು ಫ್ಯಾಮಿಲಿ ಮ್ಯಾನ್, ನನಗೊಂದು ಮಗಳಿದ್ದಾಳೆ, ನಾನು ಫೀಸ್ ಕಟ್ಟಬೇಕು. ಮಕ್ಕಳು ಇದಕ್ಕೆ ಒಂದೇ ಗೌರ್ಮೆಂಟ್ ಸೇರಿಸಿದ್ರು ಬುಕ್ಸ್ ಕೊಡಿಸ್ಬೇಕು, ರೆಂಟ್ ಕಟ್ಟಬೇಕು. 3 ಹೊತ್ತು ನಾನು ಇಲ್ಲಿ 2 ಹೊತ್ತಿಂದ ಅವ್ರು 3 ಹೊತ್ತು ನಾನು ಊಟ ಕೊಡಬೇಕು. ಪ್ಲಸ್ ಇವರು ಇಲ್ಲಿ ಪಕ್ಕದಲ್ಲೇ ಇದ್ದಾರೆ. ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ರಾಜ್ಯದ ಜನತೆಗೂ ಜನರಿಗೂ ನಿಮ್ ಕಷ್ಟ ಗೊತ್ತು. ರಾಜ್ಯದ ಜನರು ಅಷ್ಟೇ ಆಟೋದವ್ರನ್ನ ಬೇರೆ ಅಥವಾ ನಿಮ್ಮ ಟೂ ವೀಲರ್ನವ್ರನ್ನ ಬೇರೆ ಜನ ನೋಡೋದು ಒಂದೇ. ಒಂದ್ ಹೇಳ್ತೀನಿ ಕೇಳಿ. ಒಂದ್ ಕಡೆ ಕೊತ್ತಂಬರಿ ಸೊಪ್ಪು ಮಾರ್ತವ್ರೆ. ಏನ್ ಸರ್ ಕರೆಕ್ಟಾ? ನೀವು ಕೊತ್ತಂಬರಿ ಸೊಪ್ಪು ಮಾರ್ತಿದ್ದೀರಾ, ನೀವು ಕೊತ್ತಂಬರಿ ಸೊಪ್ಪು ಮಾರ್ತಿದ್ದೀರಾ. ನಾನು ಕಸ್ಟಮರ್. ನಿಮ್ಮ ಕೊತ್ತಂಬರಿ ಸೊಪ್ಪು ಕಟ್ಟಿಗೆ 10 ರೂಪಾಯಿ ಇದೆ, ಇವ್ರ ಕೊತ್ತಂಬರಿ ಸೊಪ್ಪು ಕಟ್ಟಿಗೆ 20 ರೂಪಾಯಿ ಇದೆ. ಈಗ ನಾನು 10 ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೊಳ್ಳ, 20 ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೊಳ್ಳ, ಎರಡು ಒಂದೇ ಕೊತ್ತಂಬರಿ ಸೊಪ್ಪು. ಕರೆಕ್ಟ್. ನಾನು 10 ರೂಪಾಯಿ ಸಂಬರ್ ಕಟ್ ತಗೋತೀನಿ. ಕರೆಕ್ಟಾ? ಹೇಳಿ ಸರ್. ಏನಿಲ್ಲ ಸರ್, ಲಾಸ್ಟ್ ನಮ್ಮ ಸರ್ಕಾರ ಕೇಳ್ಕೊಳ್ಳೋದು ಅಂದ್ರೆ ದಯವಿಟ್ಟು 6 ಲಕ್ಷ ಜನ ಏನಿದಾರೋ ಅವ್ರನ್ನ ಗಮನಕ್ಕೆ ಇಟ್ಕೊಂಡು, 6 ಲಕ್ಷ ಜನ ಇದ್ದಾರೆ ಕರ್ನಾಟಕದಲ್ಲಿ, ದಯವಿಟ್ಟು ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ದಯವಿಟ್ಟು ಒಂದು ಪಾಲಿಸಿನ ಆದಷ್ಟು ಬೇಗ ಕೊಡಿ ಅಂತ ನಾವು ಮಾಡ್ಕೊಳ್ತೇವೆ. ನಿಮ್ಮ ಹೆಸರು ಸರ್? ಆದಿ ಅಂತ. ಆದಿ ಅವ್ರು ಹೇಳ್ತಾ ಇದಾರೆ. ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಬರೀ ಓಡಿಸಬಾರ್ದು, ನಾವು ಓಡಿಸಲ್ಲ ಅಥವಾ ನಾವು ಓಡಿಸ್ತೀವಿ ಅಂತ ಧಮಕಿ ಆಗ್ತಾ ಇಲ್ಲ. ಅವ್ರಿಗೊಂದು ನಿಯಮ ಮಾಡ್ಕೊಡಿ, ಅವ್ರಿಗೊಂದು ಪಾಲಿಸಿ ಮಾಡ್ಕೊಡಿ. ಎಲ್ಲೋ ಬೋರ್ಡ್ ಮಾಡ್ಬೇಕಾ ಮಾಡಿ. ಅವ್ರು ಬದುಕೋಕ್ ದಾರಿ ಯಾವ್ದೋ ಖಾಸಗಿ ಸಂಸ್ಥೆಗಳು ಕೊಟ್ಟಿದ್ದಾವೆ, ಉದ್ಯೋಗವನ್ನ ಸೃಷ್ಟಿಸಿದಾವೆ. ಮೇಡಮ್ ಬನ್ನಿ, ನಾನು ನಿಮ್ಮನ್ನ ಮಾತಾಡಿಸ್ಲಿಲ್ಲ ಅನ್ಸುತ್ತೆ ಅಲ್ವಾ? ಬನ್ನಿ. ಒಂದಷ್ಟು ಉದ್ಯೋಗಗಳನ್ನ ಸೃಷ್ಟಿಸಿದ್ದಾರೆ. ಅದಕ್ಕೆ ಅನುವು ನಿಮ್ ಕೈಲಿ ಉದ್ಯೋಗನೂ ಸೃಷ್ಟಿ ಮಾಡಕ್ ಆಗ್ತಾ ಇಲ್ಲ. ಆಯ್ತಾ? ಈ ಜೊತೆಗೆ ಮಾಡ್ಕೊಂಡಿರೋರಿಗೆ ಅನುವು ಕೂಡ ಮಾಡ್ಕೊಡ್ತಾ ಇಲ್ಲ. ಒಂದು ಪಾಲಿಸಿನ ಕ್ರಿಯೇಟ್ ಮಾಡ್ರಿ ನೀವು. ಒಂದು ಪಾಲಿಸಿ. ಅವರು ಕಾಕಿ ಶರ್ಟ್ ಹಾಕೊಂಡು ಓಡಿಸ್ಲಿ ಬಿಡಿ, ಅವರು ಕಾಕಿ ಶರ್ಟ್ ಹಾಕೊಂಡೆ ಓಡಿಸ್ಲಿ. ಅವ್ರಿಗೂ ಒಂದು ಯೂನಿಫಾರ್ಮಿಟಿ ಮಾಡಿ, ಅವ್ರಿಗೂ ಒಂದು ಏನೋ ಒಂದು ಬದುಕೋದಕ್ಕೆ ದಾರಿ ಮಾಡ್ಕೊಡಿ. ಅಥವಾ ಒಂದೋ ಹಿಂಗ್ ಮಾಡಿ, ಅಥವಾ ಇಲ್ಲಪ್ಪ ಟೂ ವೀಲರ್ ಅಲ್ಲಿ ಬೇಡ, ಟೂ ವೀಲರ್ ಮುಟ್ಟಕ್ಕೆ ಹೋಗ್ಬಿಡಿ, ಟೂ ವೀಲರ್ ಯಾವತ್ತಿದ್ರು ಅದು ಸಮಸ್ಯೆನೆ ಅಂತ ಏನಾದ್ರು ನಿಮ್ಗೆ ಅದು ಪ್ರೂವ್ ಆಯ್ತು ಅಂತಂದ್ರೆ ಟೂ ವೀಲರ್ ನ ಕಂಪ್ಲೀಟ್ ಆಗಿ ಅವ್ರ ಮನಸ್ಸಿಂದನೇ ಕಿತ್ತಾಕ್ಸ್ಬಿಡಿ. ಅವರು ಬೇರೆ ದಾರಿ ನೋಡ್ಕೋತಾರೆ. ಏನ್ ಸರ್? ಬೇರೆ ದಾರಿ ನೋಡ್ಕೊಳ್ಳೋದು ಏನು ಆಗೋದಿಲ್ಲ ಸರ್. ಇದನ್ನ ಕಂಟಿನ್ಯೂ ಮಾಡಿಸ್ಬೇಕು ಸರ್. ಇವಾಗ ನಾನು ಕೇಳಿದ್ನಲ್ಲ ಸರ್, ಸಾರಿಗೆ ಸಂಸ್ಥೆನಲ್ಲಿ ಒಬ್ಬ ಓಡಾಡೋ ಗಾಡಿ ಯಾವ್ದಿದೆ? ಯಾವುದೂ ಇಲ್ಲ. ಒಬ್ಬ ಓಡಾಡೋ ಗಾಡಿ ಮಾಡ್ಕೊಡ್ಲಿ, ಇಬ್ಬರಿಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪಾಲಿಸಿ ಮಾಡ್ಕೊಡಿ ಆಯ್ತು. ಅದರಿಂದ ಏನಾದ್ರು ಅಪಘಾತಗಳು ಅಥವಾ ಮಗದೊಂದು ನೆಗೆಟಿವಿಟಿ ಇದ್ರೆ ಲೆಕ್ಕಕ್ಕೆ ಹೋದ್ರೆ ಭೂಮಿ ಮೇಲೆ ಇರೋ ಟೂ ವೀಲರ್ ಅಪಘಾತಗಳು ಹಾಗೆ ಆಗುತ್ತೆ, ಎಲ್ಲದೂ ಆಗ್ತಾನೆ ಇರ್ತವೆ. ಇವಾಗ ನಾವು ನಿಂತಿರೋದು ಈ ಮರ ಬಿದ್ರು ಬೀಳ್ಬೋದು, ಕರೆಕ್ಟ್ ಭೂಕಂಪ ಆಗ್ಬೋದು. ಆ ಅಪಘಾತಗಳು ಹಂಗಿದ್ರೆ ಟೂ ವೀಲರ್ ಭೂಮಿ ಮೇಲೆ ಬರ್ತಾನೆ ಇರ್ಲಿಲ್ಲ. ಕರೆಕ್ಟ್, ಅದು ಕರೆಕ್ಟ್. ಇವಾಗ ನಾನು ಚಂದ್ರಶೇಖರ್ ಅವರೇ, ಬಟ್ ಇದು ಹಂಗಲ್ವಲ್ಲ. ನಾನು ನಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಹೋದಾಗ ಆಗೋದು ಬೇರೆ, ನೀವು ಬೇರೆ ಕುಟುಂಬದವ್ರನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗೋದು ಬೇರೆ. ಆಗ ಎಲ್ಲರೂ ಬೇರೆ ಕುಟುಂಬದವರಿಗೆ ಪ್ರಾಬ್ಲಮ್ ಆದಾಗ ಎಲ್ಲರೂ ಬ್ಲೇಮ್ ಮಾಡೋದೇ ರ್ಯಾಪಿಡೋದವ್ರನ್ನ. ಅರ್ಥ ಆಯ್ತಾ ನಾನು ಹೇಳೋದು? ಜನಗಳಿಗೆ ಯಾವುದೇ ನಿಮ್ಮ ಮೇಲೆ ಹೊಟ್ಟೆವರಿ ಇಲ್ಲ ಸ್ವಾಮಿ. ಏನಾದ್ರು ಪ್ರಾಬ್ಲಮ್ ಆದಾಗ ಬರ್ತಕ್ಕದು ಸರ್. ಹೊಟ್ಟೆವರಿ ಇಲ್ಲ ಅಂದಿದ್ರೆ ಬೆಂಗಳೂರಲ್ಲಿ ಸರ್ವ ಜನಾಂಗ ಶಾಂತಿಯ ತೋಟ, ಎಲ್ಲರೂ ದುಡಿಬೇಕು ಅನ್ನೋದು. ನಿಮ್ಮ ಮೇಲೆ ನಿಮ್ಮನ್ನ ಬುಕ್ ಮಾಡೋ ಜನರಿಗೆ ಹೊಟ್ಟೆವರಿ ಇಲ್ಲ, ಅದನ್ನ ಹೇಳ್ತಾ ಇರೋದು ನಾನು. ಇನ್ನು ಆಟೋ ಸಮಸ್ಯೆ ನೀವು ಕೇಳಿದ್ರೆ, ಆಟೋದ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರಿ ಸರ್. ಅಗತ್ಯಕ್ಕಿಂತ ಆಟೋಗಳು ಜಾಸ್ತಿ ರೋಡ್ ಮೇಲೆ ಇದೆ.
ಅವಾಗ ಆಟೋ ಅವ್ರಿಗೆ ಆರ್ಡರ್ ಬರಲ್ಲ. ಈಗ ನೀವ್ ಹೆಂಗ್ ನಿಮ್ ಹಕ್ಕನ್ನ ಕೇಳ್ತಾ ಇದೀರಾ ಹಂಗೆ ಆಟೋ ಜಾಸ್ತಿ ಇದೆ, ಆಟೋದವ್ರು ಇಲ್ಲ, ಜಾಸ್ತಿ ಒಂದ್ ಕಾಲದಲ್ಲಿ- ಹೇಳಂಗಿಲ್ಲ. ಒಂದ್ ಕಾಲದಲ್ಲಿ ಆಟೋ ಇತ್ತು ಸರ್. ನಿಮ್ ಆಕ್ರೋಶ ಇದೆ, ನೀವು ಅದನ್ನ ಈ ಆಟೋ ತಗೊಳಂಗಿಲ್ಲ ಅಂತ ಹೇಳಿದ್ರೆ ಆಟೋ ತಪ್ಪಲ್ವಾ? ತಗೊಳಂಗಿಲ್ಲ ಅಂತ ಅದು ಅವ್ರ ಹೇಳ್ತಾ ಇಷ್ಟ ಇಲ್ಲ. ಅಲ್ವಾ? ಅಲ್ಲ ಸರ್, ಇದೇನ್ ನಿಮ್ ಇಷ್ಟ, ಅವ್ರ ಅಲ್ಲ, ಇಷ್ಟ ಅವ್ರ ಅಲ್ವಾ? ಪ್ರಾಬ್ಲಮ್ ನಾನು ಅಲ್ಲಲ್ಲ, ಅದಕ್ಕಿಂತ ಆಟೋ ಜಾಸ್ತಿ ಇದೆ ಅಂತ ನೀವ್ ಯಾಕೆ ಕೇಳ್ತೀರಾ? ಹಂಗಿರೋದ್ರಿಂದನೇ ಇದು ಆರ್ಡರ್ಗಳು ಬರ್ತಾ ಇಲ್ಲ ಅಂತ ಲೆಕ್ಕ ಅಲ್ಲ ಸರ್. 2017ರಲ್ಲಿ 3 ಲಕ್ಷ ಜನ ರ್ಯಾಪಿಡ್ ಡ್ರೈವರ್ ಇದ್ರು, ಈಗ 6 ಲಕ್ಷ ಜನ ಆಗಿದ್ರೆ ಹಂಗಾರೆ ಅಗತ್ಯಕ್ಕಿಂತ ಜಾಸ್ತಿ ಆಗಿದ್ರೆ ಅಂತ ನಾನು ಹೇಳಕ್ಕಾಗತ್ತಾ? ಅವಾಗ ನಮಗೂ ಆರ್ಡರ್ ಬರ್ತಾ ಇಲ್ಲ ಸರ್, ಜಾಸ್ತಿ ಜನ ಅದಕ್ಕೆ ಬರೋದಿಲ್ಲ. ಅದು ಅದೇ ಅವ್ರಿಗೂ ಅನಿಸ್ತಾ ಇರೋದು. ಅದು ಅನ್ನಿಸ್ತಾ ಇರೋದು ಅದೇ. ನಿಮಗೆ ನಾನು ಅವ್ರ ಮೇಲೆ ದ್ವೇಷ ಕೇಳ್ತಾ ಇಲ್ಲ, ದ್ವೇಷ ಕೇಳ್ತಾ ಇಲ್ಲ. ಯಾರ ನಡುವೆನೂ ದ್ವೇಷ ಬೇಡ. ಈ ಬೆಂಗಳೂರಲ್ಲಿ ನಾನ್ ಕಂಡಂಗೆ ನನ್ಗೆ 59 ವರ್ಷ 58 ವರ್ಷ ಒಂದ್ ಆಟೋ ತಗೊಂಡು 26 ಆಟೋ ಮಾಡಿರೋ ಕಾಲ ಇದೆ, ನಾನು ನೋಡಿದೀನಿ. ಅವಾಗ ರೋಡ್ಗಳು ಹೆಂಗಿತ್ತು, ಅವಾಗ ಆಟೋಗಳು ಹೆಂಗಿತ್ತು, ಕೈ ಅಡ್ಡ ಹಾಕಿ ಹೋಗೋರು. ಇವಾಗ ಅದಿಲ್ಲ. ಇವಾಗ ಅಗ್ರಿಗೇಟರ್ ಕಂಪನಿಗಳು ಬಂದಿದೆ. ಅಗತ್ಯಕ್ಕೆ ಕೆಲವರು ಬೇಡ ಬಿಡಿ, ಅದ್ರ ಬಗ್ಗೆ ಹೇಳೋದೇ ಬೇಡ. ನಾನು ಬಿಡಿ, ನೀವು ಪರ್ಸನಲ್ ಏನು ಸ್ಟೇಟ್ಮೆಂಟ್ ಗಳನ್ನ ಕೊಡಕ್ ಹೋಗ್ಬಿಡ್ರಿ. ನಿಮ್ ಪ್ರಾಬ್ಲಮ್ ಇದು. ಇವಾಗ ಒಬ್ಬರನ್ನ ಕರ್ಕೊಂಡು ಹೋಗೋ ಸಾರಿಗೆ ಅವ್ರು ಯಾಕೆ ವ್ಯವಸ್ಥೆ ಮಾಡಬಾರ್ದು? ಹೌದಿಲ್ಲ, ನಾವು ಅದನ್ನ ಹೇಳ್ತೀವಿ, ಮಾಡ್ಲಿ. ಅವ್ರು ಹೇಳ್ದಂಗೆ, ಸರ್ ಹೇಳ್ದಂಗೆ ಪಾಲಿಸಿಗಳನ್ನ ಮಾಡ್ಲಿ.